ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ AICC ಅಧ್ಯಕ್ಷರನ್ನ ಬೆಲ್ಲ ಭೇಟಿಯಾಗಿ ಬಂದಿದ್ದೀವಿ ಅಷ್ಟೇ. ನಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದೀವಿ ಅಷ್ಟೇ. CLP ಇದೆ ಈಗ 4 ಗಂಟೆಗೆ. ಅದು ಯಾವುದನ್ನು ಕೂಡ ಚರ್ಚೆ ಆಗಿಲ್ಲ. DCM ಚರ್ಚೆ ಆಗಿಲ್ಲ. ನಾವು ಭೇಟಿಯಾಗಿ ಶಾಸಕಾಂಗ ಸಭೆಯ ನಾಯಕನನ್ನ ಆಯ್ಕೆ ಮಾಡ್ತಾರೆ. ಹೌದು, ಮಾಡ್ತಾರೆ. ಮುಂದಿನ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಯಾವಾಗ? ಅದು ನೋಡೋಣ. ಹೈಕಮಾಂಡ್ CLPದಲ್ಲಿ ಏನೆಲ್ಲ ನಿರ್ಣಯಗಳಾಗ್ತವೆ, ಯಾರನ್ನ CLPಯಲ್ಲಿ ಆಯ್ಕೆ ಮಾಡ್ತಾರೆ, ತದನಂತರ ಏನೆಲ್ಲ ಪ್ರಕ್ರಿಯೆಗಳು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮಾಡ್ತಾರೆ. ಸರ್, ಈಗ ತಾವು ಕೂಡ ಹೈಕಮಾಂಡ್ ನಾಯಕರನ್ನ ಯಾರನ್ನಾದ್ರೂ ಭೇಟಿ ಆಗಿದ್ರೆ? ನಾನು ಬಂದು ದಿಲ್ಲಿಗೆ ಹೋಗಿದ್ದೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿಲ್ಲ. ಅದರಲ್ಲಿ ಇದೆ. ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ AICC ಅಧ್ಯಕ್ಷರನ್ನ ಬೆಲ್ಲ ಭೇಟಿಯಾಗಿ ಬಂದಿದ್ದೀವಿ ಅಷ್ಟೇ. ನಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದೀವಿ ಅಷ್ಟೇ. CLP ಇದೆ ಈಗ 4 ಗಂಟೆಗೆ. ಅದು ಯಾವುದನ್ನು ಕೂಡ ಚರ್ಚೆ ಆಗಿಲ್ಲ. DCM ಚರ್ಚೆ ಆಗಿಲ್ಲ. ನಾವು ಭೇಟಿಯಾಗಿ ಶಾಸಕಾಂಗ ಸಭೆಯ ನಾಯಕನನ್ನ ಆಯ್ಕೆ ಮಾಡ್ತಾರೆ. ಹೌದು, ಮಾಡ್ತಾರೆ. ಮುಂದಿನ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಯಾವಾಗ? ಅದು ನೋಡೋಣ. ಹೈಕಮಾಂಡ್ CLPದಲ್ಲಿ ಏನೆಲ್ಲ ನಿರ್ಣಯಗಳಾಗ್ತವೆ, ಯಾರನ್ನ CLPಯಲ್ಲಿ ಆಯ್ಕೆ ಮಾಡ್ತಾರೆ, ತದನಂತರ ಏನೆಲ್ಲ ಪ್ರಕ್ರಿಯೆಗಳು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮಾಡ್ತಾರೆ. ಸರ್, ಈಗ ತಾವು ಕೂಡ ಹೈಕಮಾಂಡ್ ನಾಯಕರನ್ನ ಯಾರನ್ನಾದ್ರೂ ಭೇಟಿ ಆಗಿದ್ರೆ? ನಾನು ಬಂದು ದಿಲ್ಲಿಗೆ ಹೋಗಿದ್ದೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿಲ್ಲ. ಅದರಲ್ಲಿ ಇದೆ. ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ AICC ಅಧ್ಯಕ್ಷರನ್ನ ಬೆಲ್ಲ ಭೇಟಿಯಾಗಿ ಬಂದಿದ್ದೀವಿ ಅಷ್ಟೇ. ನಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದೀವಿ ಅಷ್ಟೇ. CLP ಇದೆ ಈಗ 4 ಗಂಟೆಗೆ. ಅದು ಯಾವುದನ್ನು ಕೂಡ ಚರ್ಚೆ ಆಗಿಲ್ಲ. DCM ಚರ್ಚೆ ಆಗಿಲ್ಲ. ನಾವು ಭೇಟಿಯಾಗಿ ಶಾಸಕಾಂಗ ಸಭೆಯ ನಾಯಕನನ್ನ ಆಯ್ಕೆ ಮಾಡ್ತಾರೆ. ಹೌದು, ಮಾಡ್ತಾರೆ. ಮುಂದಿನ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಯಾವಾಗ? ಅದು ನೋಡೋಣ. ಹೈಕಮಾಂಡ್ CLPದಲ್ಲಿ ಏನೆಲ್ಲ ನಿರ್ಣಯಗಳಾಗ್ತವೆ, ಯಾರನ್ನ CLPಯಲ್ಲಿ ಆಯ್ಕೆ ಮಾಡ್ತಾರೆ, ತದನಂತರ ಏನೆಲ್ಲ ಪ್ರಕ್ರಿಯೆಗಳು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮಾಡ್ತಾರೆ. ಸರ್, ಈಗ ತಾವು ಕೂಡ ಹೈಕಮಾಂಡ್ ನಾಯಕರನ್ನ ಯಾರನ್ನಾದ್ರೂ ಭೇಟಿ ಆಗಿದ್ರೆ? ನಾನು ಬಂದು ದಿಲ್ಲಿಗೆ ಹೋಗಿದ್ದೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿಲ್ಲ. ಅದರಲ್ಲಿ ಇದೆ.